ಸೊ ಯಾವುದೇ ಒಂದು ಸಿ ಪ್ರೋಗ್ರಾಮ್ ಬರಿಬೇಕಂತಂದರೆ ಒಂದು ಸ್ಟ್ರಕ್ಚರನ್ನು ನಾವೆಲ್ಲರೂ ಫಾಲೋ ಮಾಡಬೇಕಾಗತ್ತೆ. ಸೊ ಅದನ್ನೇ ನಾನು ಇವಾಗ ಶಾರ್ಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ನಲ್ಲಿ ಫಸ್ಟ್ ಪಾರ್ಟ್ ಬರುತ್ತೆ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂತಂದು. ಸೊ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂದರೆ ಏನು? ಬಿಫೋರ್ ರೈಟಿಂಗ್ ಎನಿ ಸ್ಟೇಟ್ಮೆಂಟ್ ಆಫ್ ದ ಪ್ರೋಗ್ರಾಮ್ ವಿ ಹ್ಯಾವ್ ಟು ರೈಟ್ ಸಮ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾರೆ. ಸೊ ಅಂದರೆ ಯಾವುದೇ ಒಂದು ಪ್ರೋಗ್ರಾಮ್ ಬರೆಯೋಕ್ಕಿಂತ ಫಸ್ಟ್ ನಾವು ಕೆಲವೊಂದು ಸ್ಟೇಟ್ಮೆಂಟ್ಸನ್ನು ಬರಿಬೇಕಾಗತ್ತೆ. ಯೂಶಲಿ ಆ ಸ್ಟೇಟ್ಮೆಂಟ್ಸ್ ಹ್ಯಾಶ್ ಸಿಂಬಾಲ್ ಇಂದ ಸ್ಟಾರ್ಟ್ ಆಗುತ್ತೆ. ಹ್ಯಾಶ್ ಇನ್ಕ್ಲೂಡ್ stdio.h ಅಥವಾ ಹ್ಯಾಶ್ ಇನ್ಕ್ಲೂಡ್ conio.h ಅಂತ ನೀವು ನೋಡಿರಲೇಬೇಕು. ಸೊ ಈ ಕೆಲವೊಂದು ಸ್ಟೇಟ್ಮೆಂಟನ್ನು ಯೂಸ್ ಮಾಡಿ ನಾವು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಸ್ ಗ್ಲೋಬಲ್ ಡಿಕ್ಲರೇಷನ್. ಸೊ ಇಲ್ಲಿ ನಾವು ನಮಗೆ ಬೇಕಾದಂಥ ಕೆಲವೊಂದು ವೇರಿಯೇಬಲ್ಸನ್ನು ಅಥವಾ ಫಂಕ್ಷನ್ಸನ್ನು ಡಿಕ್ಲೇರ್ ಮಾಡ್ತೀವಿ. ಸೊ ಇಲ್ಲಿ ಒಂದು ಆಪ್ಷನಲ್ ಅಂತ ಬರೆದಿದ್ದೀನಿ, ಯಾಕಂತಂದರೆ ಇದು ಕಂಪಲ್ಸರಿ ಅಲ್ಲ. ಬೇಕಂತಂದರೆ ನಾವು ವೇರಿಯೇಬಲ್ ಮತ್ತು ಫಂಕ್ಷನ್ ಡಿಕ್ಲರೇಷನನ್ನು ಮೇನ್ ಫಂಕ್ಷನ್ ಒಳಗಡೆ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಇಸ್ ಮೇನ್. ವಾಟ್ ಈಸ್ ದಟ್ ಮೇನ್? ಮೇನ್ ಬಂದುಬಿಟ್ಟು ಓಪನ್ ಬ್ರಾಕೆಟ್ ಕ್ಲೋಸ್